ಏನಿದು ಏನಿದು ನಣೆ? ನನಗೇನು ಕೊಡ್ಬೇಡ ಹೇಳು. ಒಂದು ಇನ್ನೊಂದು ಮಗ ನೋಡ್ರಿ. ಏನದು ಹೇಳು ಹೋಗಿ. ಏನದ ಚಾಕ್ಲಿ ಏನದ? A few moments later. ನನ್ಗೆ ಕೊಡೋ. ಏನದು ನಾಣಿ? ಬೆಳಗ್ಗೆ ಎದ್ದಿದ ತಕ್ಷಣ ನಮ್ಮ ನಕುಲ್ ಸಾಹೇಬ್ರಿಗೆ ಏನಾನ ತಿನ್ನಬೇಕು ಅದೇ ಅಭ್ಯಾಸ ಆಗೋಗೈತೆ. ಅದಕ್ಕೋಸ್ಕರನೇ ಎದ್ದಿದ ತಕ್ಷಣ ಬಂದು ಅವ್ರ ಅಮ್ಮನ ಮೂಲೆಗಿದ್ರೆ ಮೂಲೆ ಕಡೆ ಹೊರಡೋತಾನೆ. ಮಸ್ಕ ಹೊಡ್ಕೊಂಡು ಅದು ಇದು ಇಸ್ಕೊಂಡು ಪ್ಲೇಟ್ಗೆ ಹಾಕೊಂಡು ಸೋಫಾ ಸೆಟ್ ಕುತ್ಕೊಂಡು ಟಿವಿ ಹಾಕೊಂಡು ಕುತ್ಕೊಂಡ್ಬಿಡ್ತಾನೆ. ನನಗೆ ಕೊಡ ಅಂದರೆ ಹೊಡೆತಾವ್ ನೋಡಿ ಕಳ್ಳ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಆಲ್ಮೋಸ್ಟು ಎಲ್ಲರೂ ಚಿಕ್ಕ ವಯಸ್ಸಲ್ಲಿ ಇದೇ ಥರ ಮಾಡಿರ್ತಾರೆ. ಯಾರಾದರೂ ತಿಂಡಿ ಕೇಳಕ್ಕೆ ಬಂದರೆ ಮುಚ್ಚಿಕೊಳ್ಳೋದು, ಕುಡ್ದಿರ ಅಳೋದು ಅದೆಲ್ಲ ನಮ್ಮ ಜ್ಞಾಪನ ಇರುತ್ತೆ. ಯಾಕಂದರೆ ಇವತ್ತು ಹಿಂದಿನ 2-3 ದಿನದ ವಿಷಯನೇ ಜ್ಞಾಪನ ಇರೋಲ್ಲ ಈಗಿನ ಜನ್ರೇಷನಲ್ಲಿ. ಆ ಥರ ಸಿಚುವೇಶನ್ ಆಗಿಬಿಟ್ಟಿದೆ. ಸರಿ, ಅದೆಲ್ಲ ನಮ್ಗೆ ಯಾಕೆ ಅಂದ್ಕೊಂಡು ನಾವು ಸ್ನಾನ ಮಾಡಿಕೊಂಡು ಈ ಕೊರೆಯೋ ಚಳಿಯಲ್ಲಿ ದೇವಸ್ಥಾನಕ್ಕಂತ ಹೊರಟ್ವಿ. ಏನಪ್ಪ ವಿಶೇಷತೆ ಅಂತಂದರೆ ನಮಗೆ ಸ್ವಲ್ಪ ಈ ಬೆನ್ನಲ್ಲೆಲ್ಲ ಪಲ್ಲಂಪುರಿ ಆಗಿತ್ತು. ಆ ಪಲ್ಲಂಪುರಿ ಹೋಗ್ಬೇಕು ಅಂತಂದರೆ ನಂದಿ ದೇವರಿಗೆ ಹರಕೆ ಹೊತ್ಕೊಬೇಕಂತೆ. ಇಲ್ಲಾಂದರೆ ತೇರಿಗೆ ಅಂದರೆ ನಂದಿ ಪರ್ಸೆಟ್ ನಡೆಯೋ ಟೈಮಲ್ಲಿ ತೇರಿಗೆ ಹೋಗಿ ಬಾಳೆಹಣ್ಣು ಎಸಿಬೇಕಂತೆ. ಸರಿ ಆಯಿತು ಅಂದ್ಬಿಟ್ಟು ನಮ್ಮನೇಲಿ ನಮ್ಮಮ್ಮ ಹೇಳ್ತಾಯಿದ್ರು ದೇವಸ್ಥಾನಕ್ಕೆ ಹೋಗಿ ಮಕ್ಕಳು ಬಂದ್ಬಿಡು ಹರಕೆ ಕಟ್ಕೊಂಡು, ಇಲ್ಲಾಂದರೆ ಇಲ್ಲೇ ಮೀಸಲು ಕಟ್ಟು ಅಂತ. ನಾವು ಯಾಕೆ ಹೆಂಗಿದ್ರು ರಜಾ ಆಯ್ತಲ್ಲ ಅಂದ್ಬಿಟ್ಟು ದೇವಸ್ಥಾನ ಕಡೆನೇ ವಿಸಿಟ್ ಹಾಕೊಂಬರೋಣ ಅಂತ ಹೊರಟ್ವಿ. ನಾವು ಬಂದಿದ್ದೆ ನಂದಿ ಗ್ರಾಮದಲ್ಲಿರೋ ಭೋಗನಂದೀಶ್ವರ ದೇವಾಲಯಕ್ಕೆ. ನೀವಿಲ್ಲಿಗೆ ಬಂದರೆ ದೇವಸ್ಥಾನ ಗೇಟ್ ಬಾಗಿಲಲ್ಲೇ ನೀವು ಗಾಡಿಗಳು ಹಾಕ್ಬೋದು. ಇಲ್ಲ ಸುತ್ತು ಪಾರ್ಕಿಂಗ್ ಇದೆ, ಕಾರ್ ಪಾರ್ಕಿಂಗ್ ಮಾಡಿ ನೀವು ಒಳಗಡೆ ಎಂಟ್ರಿ ಕೊಟ್ಟರೆ ನಿಮಗೆ ಸುತ್ತು 2 ಕಡೆ ನಿಮಗೆ ನೋಡೋದಕ್ಕೆ ಒಳ್ಳೆ ಪ್ಲೇಸ್ ಅಂತ ಸಿಗುತ್ತೆ. ಮಂಟಪಗಳು ಮತ್ತು ಅದ್ರ ಮುಂದೆ ಪಾರ್ಕ್ ಹುಲ್ಲು ವ್ಯವಸ್ಥೆ ಅದೆಲ್ಲ ಚೆನ್ನಾಗಿರುತ್ತೆ. ಆಯಿತು, ಆಮೇಲೆ ಅದಾದಮೇಲೆ ಬಂದು ನೀವು ದೇವಸ್ಥಾನ ಮುಂದೆನೇ ಚಪ್ಪಲಿ ಬಿಡಬೇಕಾಗುತ್ತೆ. ಮೊದಲೆಲ್ಲ ಚಪ್ಪಲಿಗೆಲ್ಲ ಅಮೌಂಟ್ ಏನು ತೊಗೊತಾ ಇರಲಿಲ್ಲ. ಈಗೇನು ಟೆಂಡರ್ಗೆ ಹೋಗಿದ್ದಾರಂತೆ. ಅದಕ್ಕೋಸ್ಕರ 1 ಪೇರ್ಗೆ 10 ರೂಪೀಸ್ ತೊಗೊತಾರೆ. ನಂತರ ನೀವು ಒಳಗಡೆ ಎಂಟ್ರಿ ಆದರೆ ನಿಮಗಂತೂ ಒಳ್ಳೆ ಪಾಸಿಟಿವ್ ವೈಬ್ಸ್ ಅಂತೂ ಮೂಡೋದಂತೂ ಗ್ಯಾರಂಟಿ. ನೀವು ಒಳಗಡೆ ಬಂದಿದ ತಕ್ಷಣ ನಿಮಗೆ ಎದುರಿಗೆ ಕಾಣಿಸೋವಂಥದ್ದು ಗರುಡ ಗಂಬ. ಅದು ಸಿಕ್ಕಾಪಟ್ಟೆ ಉದ್ದ ಇದೆ. ಅದಾದಮೇಲೆ ನೀವು ದೇವಸ್ಥಾನ ಫುಲ್ಲು ನೀವು ಒಂದು ರೌಂಡ್ ಬರ್ಬೋದು. ಇನ್ನು ಈ ದೇವಸ್ಥಾನದ ಬಗ್ಗೆ ಅಂದರೆ ಇಷ್ಟರ ಬಗ್ಗೆ ನಾವೇನಾದರೂ ತಿಳ್ಕೊಬೇಕು ಅಂತಂದರೆ, ಬಾಣವಂಶದ ರಾಜನಾದ ವಿದ್ಯಾಧರನ ಹೆಂಡತಿಯಾದ ರತ್ನಾವಳಿ ಎಂಬಾಕೆ ಸುಮಾರು ಸಾಮಾನ್ಯ ಕಾಲ 800ರಲ್ಲಿ ಇದನ್ನು ನಿರ್ಮಿಸ್ತಾಳೆ. ಭೋಗನಂದೀಶ್ವರ ದೇವಸ್ಥಾನನ ಜೀರ್ಣೋದ್ಧಾರ ಮಾಡ್ತಾಳೆ ಅಂತ ಶಾಸನಗಳಲ್ಲಿ ಉಲ್ಲೇಖ ಇದೆ. ನಂತರ ಈ ರಾಜಮನೆತಗಳು ಯಾವ್ಯಾವ ಬರ್ತಾವೆ ಅಂತಂದರೆ ರಾಷ್ಟ್ರಕೂಟರು, ಚೋಳರು, ಹೊಯ್ಸಳರು ಮತ್ತು ಇಲ್ಲಿನ ಸಾಮಾನ್ಯ ಅಂದರೆ ನಾರ್ಮಲ್ಲು ಈಗ ನಾವೇನು ಜಮೀನ್ದಾರು ಅಂತೀವಿ, ಪಂಚಾಯತಿ ಮೆಂಬರ್ ಅಂತೀವಿ, ಅದೇ ಥರ ಆಗ ಪಾಳೆಗಾರರು ಅಂತ ಇದ್ದರು. ಆ ಜಾಗಕ್ಕೆ ಸೀಮಿತವಾದ ಪಾಳೆಗಾರರಿದ್ದರು. ಆ ಪಾಳೆಗಾರರಿಂದನೇ ಈ ದೇವಸ್ಥಾನ ಅಭಿವೃದ್ಧಿ ಆಗಿದೆ ಅಂತಲೂ ಹೇಳ್ಬೋದು. ಮತ್ತು ಈ ದೇವಸ್ಥಾನದಲ್ಲಿ ನಾವು 2 ದೇವ್ರನ್ನ ನಾವು ನೋಡೋಕ್ಕೆ ಸಿಕ್ಕುತ್ತೆ. ಒಂದು ಭೋಗನಂದೀಶ್ವರ ಉತ್ತರಕ್ಕೆ ಇರುತ್ತೆ, ಮತ್ತು ದಕ್ಷಿಣಕ್ಕೆ ಬಂದು ಅರುಣಾಚಲೇಶ್ವರ ದೇವಸ್ಥಾನ. ಅಂದರೆ ಒಂದೇ ಮಂಟಪದಲ್ಲಿ 2 ದೇವ್ರನ್ನ ನಾವು ನೋಡ್ಬೋದು ಇದರಲ್ಲಿ. ದೇವಸ್ಥಾನದ ಒಳಗಡೆ ನೀವು ನೋಡೋದಾದರೆ ಇನ್ನೂ ಹಲವಾರು ದೇವರುಗಳವೆ. ಅದಾದಮೇಲೆ ನಿಮಗೆ ನಾನು ಆಗಲೇ ಹೇಳಿದೆ ಆ ಶಾಸನ ಏನಿದೆ ಅದ್ರ ಬಗ್ಗೆ ನೀವು ತಿಳ್ಕೊಬೇಕು ಅಂತಂದರೆ, ಭೋಗನಂದೀಶ್ವರ ದೇವಸ್ಥಾನ ಒಳಗಡೆ ಹೋಗೋಕ್ಕೂ ಮುಂಚೆ ನಿಮಗೆ ಇಲ್ಲಿ ಲೆಫ್ಟ್ ಸೈಡಲ್ಲೇ ನಿಮಗೆ ಸಿಗುತ್ತೆ. ಅಲ್ಲಿ ಹಾಕಿದರೆ ನೀವು ಅದನ್ನು ನೋಡಿಕೊಂಡು ಓದ್ಕೊಂಡು ಹೋಗ್ಬೋದು ಒಳಗಡೆ. ದೇವಸ್ಥಾನ ಒಳಗಡೆ ಹೋಗಿ ದೇವ ದರ್ಶನ ಮಾಡೋಣ ಬಾರೆ ಅಂತಂದರೆ ಆನೆ ಮೇಲೆ ಕುತ್ಕೊಂಡು ಸವಾರಿ ಮಾಡ್ತಾವಳೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗು. ಸರಿ ಆಯಿತು ಅಂದ್ಕೊಂಡು ಸವಾರಿ ಮುಗಿಸ್ಕೊಂಡು ನಾವು ಬಂದಿದ್ದೆ ಭೋಗನಂದೀಶ್ವರ ದೇವಸ್ಥಾನ ಒಳಗಡೆ. ನಾವು ಒಳಗಡೆ ಎಲ್ಲ ಫೋಟೋ ಮತ್ತು ವೀಡಿಯೋ ಮಾಡೋದಕ್ಕೆ ಅವಕಾಶ ಇಲ್ಲ. ಆದರೂ ನಾವು ಇಲ್ಲಿಂದನೇ ಸ್ವಲ್ಪ ತೋರಿಸ್ತೀವಿ. ನೀವು ಅಲ್ಲಿಂದನೇ ದೇವ್ರ ದರ್ಶನ ಮಾಡ್ಕೊಳ್ಳಿ, ಮತ್ತು ಹರಕೆಗಳೇನಾದರೂ ಇದ್ದರೆ ನಿಮ್ಗೆ ಕೇಳ್ಕೊಳ್ಳಿ ಅಂತ ಅಂದ್ಕೊಂಡು ಮುಂದೆ ಹೋದರೆ
ಕ್ಲೋಸ್ ಮಾಡಿದ್ದಾರೆ. ಏನಕ್ಕಪ್ಪ ಅಂತಂದರೆ ಅಭಿಷೇಕ ನಡೀತಿದೆ, ನಮಗೂ ನೋಡೋದಕ್ಕೆ ಅದೃಷ್ಟ ಸಿಗಲಿಲ್ಲ. ಅದಾದಮೇಲೆ ಸೈಡ್ ಪಕ್ಕದಲ್ಲಿ ಬಂದರೆ ಅರುಣಾಚಲೇಶ್ವರ ಸ್ವಾಮಿನ ನಮ್ಗೆ ನೋಡೋಕ್ಕೆ ಸಿಕ್ತು. ನೋಡಿ ಇದೆ ನೋಡಿ ಅರುಣಾಚಲೇಶ್ವರ ಸ್ವಾಮಿ ದೇವಾಲಯ ಒಳಗಡೆ ಬಂದರೆ ನೀವು ಎಲ್ಲ ವೀಡಿಯೋ ಮಾಡ್ಬೋದು. ಬಟ್ ನೀವು ಗರ್ಭಗುಡಿ ಒಳಗಡೆ ಹೋಗಿ ವೀಡಿಯೋ ಮಾಡ್ತೀನಿ ಅಂತಂದರೆ ಅಲೋ ಇಲ್ಲ. ಆದರೂ ಕೆಲವರು ಮಾಡ್ತಿರ್ತಾರೆ ಕಳ್ದಾನದಲ್ಲಿ ನಮ್ಮ ಥರ. ಇದೆಲ್ಲ ನೋಡಿದ್ಮೇಲೆ ನನಗೆ ಇಲ್ಲಿನ ವಾಸ್ತುಶಿಲ್ಪ, ಇಲ್ಲಿನ ಕೆತ್ತನೆ ಎಲ್ಲ ನೋಡಿದಾದ್ಮೇಲೆ ಒಂದು ಕ್ಷಣ ನನಗೆ ಬೇಲೂರು ಹಳೇಬೀಡು ನನಗೆ ಜ್ಞಾಪನ ಬರುತ್ತೆ. ಯಾಕಪ್ಪ ಅಂತಂದರೆ ವಾಸ್ತುಶಿಲ್ಪ ಆಗಲಿ, ಶಿಲ್ಪಕಲೆ ಮತ್ತು ರಚನೆ ಅಂತ ಮಾತು ಬರೋದಾದರೆ ಫಸ್ಟು ನಮಗೆ ನೆನಪಾಗೋದು ಕರ್ನಾಟಕದಲ್ಲಿ ಹಳೇಬೀಡು, ಬೇಲೂರೇ ನೆನಪಾಗೋದು. ಆ ಥರ ಅಲ್ಲಿ ನಮಗೆ ದೇವಾಲಯಗಳು ನೋಡೋಕ್ಕೆ ಸಿಗುತ್ತೆ. ಮತ್ತು ಸಾಮಾನ್ಯ ಕಾಲ 800ರಲ್ಲಿ ಈ ರೇಂಜ್ಗೆ ಶಿಲ್ಪಕಲೆಯಿಂದ ದೇವಾಲಯಗಳು ರಚನೆ ಆಗಿದೆ ಅಂತಂದರೆ ನಮ್ಮ ಸನಾತನ ಧರ್ಮ ಯಾವ ಥರ ಇತ್ತು ಆ ಕಾಲದಿಂದಲೇ ಅಂತ ನಾವು ತಿಳ್ಕೊಬೋದು. ಇನ್ನೊಂದು ಏನಪ್ಪ ಅಂತಂದರೆ ಭಕ್ತಾದಿಗಳು ಕಾಯಿನ್ಗಳು ಮತ್ತು ನೋಟುಗಳನ್ನ ಹಾಕೋದ್ರ ಮುಖಾಂತರ ಅಲ್ಲಿ ಬಾವಿ ಒಳಗಡೆ ಅವ್ರನ್ನ ಹರಕೆಗಳನ್ನ ಅವ್ರು ಕಟ್ಕೊತವ್ರೆ. ಇನ್ನೊಂದು ನಾವು ಆಚೆ ಬಂತಂದರೆ ಇಲ್ಲಿ ನೋಡಿ ರಥಗಳನ್ನ ಅಂದರೆ ನಂದಿ ಪರ್ಸೆಂಟ್ ನಡೆಯೋ ಟೈಮಲ್ಲಿ ರಥಗಳಿಗೆ ಫುಲ್ಲು ಅಲಂಕಾರ ಮಾಡಿ ಅದನ್ನು ರಥ ಎಳೆಯೋ ಕಾರ್ಯಕ್ರಮ ನೋಡಿ ಅಲ್ಲಿ ಮುಚ್ಚಿದ್ದಾರೆ, ಟಾರ್ಪಲಿಂದ ಮುಚ್ಚಿಬಿಟ್ಟವ್ರೆ. ಇನ್ನೇನು ನಂದಿ ಫೆಬ್ರವರಿ ಅಲ್ವಾ, ಫೆಬ್ರವರಿ ಇಲ್ಲ ಮಾರ್ಚ್ ತಿಂಗಳಲ್ಲಿ ಶಿವರಾತ್ರಿ ಬರುತ್ತಲ್ಲ, ಆ ಶಿವರಾತ್ರಿ ಟೈಮಲ್ಲಿ ಅಂದರೆ ಶಿವರಾತ್ರಿ ಹಬ್ಬ ಮುಗಿದು ನೆಕ್ಸ್ಟ್ ಡೇ ಇಲ್ಲಿ ನಂದಿ ಜಾತ್ರೆ ಅಂತ ನಡೆಯುತ್ತೆ. ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಜನ ಸೇರ್ತಾರೆ ಇಲ್ಲಿ. ಏನಕ್ಕಪ್ಪ ಅಂತಂದರೆ ತೇರಿಗೆ ದವನ ಮತ್ತು ಬಾಳೆಹಣ್ಣು ಎಸಿತಾರೆ. ಆ ಟೈಮಲ್ಲಿ ಅವರವರ ಹರಕೆಗಳೇನೇ ಇರ್ತಾವೆ ಅವು ಕಟ್ಕೊಂಡು ಅವ್ರು ಎಸಿತಾರೆ. ಅದಾದಮೇಲೆ ನಾವು ಮುಂದೆ ಬಂದ್ವಿ, ನೋಡಿದ್ರೆ ಇಲ್ಲಿ ದೇವಸ್ಥಾನ ಆವರಣದಲ್ಲಿ ಎಲ್ಲ ಸಿಕ್ಕಾಪಟ್ಟೆ ಗಲೀಜು ಮಾಡೋರೆ. ಯಾಕೆ ಈ ಜನ ಈ ಥರ ಮಾಡ್ತಾರೆ ಅಂತ ಗೊತ್ತಿಲ್ಲ. ಏನಕ್ಕಪ್ಪ ಅಂದರೆ ಅಷ್ಟು ಸಖತ್ತಾಗಿದೆ ಅಲ್ಲಿ ಪ್ಲೇಸು ನೋಡೋದಕ್ಕೆ. ಅಲ್ಲಿ ತೊಗೊಂಬಂದು ನೋಡಿ ಅಲ್ಲಿ ಪುಷ್ಪಕರ್ಣಿ ಇದೆ, ಅಲ್ಲಿ ದೇವಸ್ಥಾನ ಮುಂದೆನೇ ಪುಷ್ಪಕರ್ಣಿ ಇದೆ. ಆ ಪುಷ್ಪಕರ್ಣಿಯಲ್ಲಿ ವಾಟರ್ ಬಾಟ್ಲ್ ನೀರು ಕುಡಿದಿದ್ದಾದಮೇಲೆ ಬಾಟ್ಲ್ನಲ್ಲಿ ಬಿಸಾಕಬೇಕು, ಡಸ್ಟ್ಬಿನ್ನಲ್ಲಿ ಬಿಸಾಕಬೇಕು. ನೋಡಿದ್ರೆ ಜನ ನೋಡಿ ಎಲ್ಲ ಪುಷ್ಪಕರ್ಣಿ ಒಳಗಡೆ ಬಿಸಾಕವ್ರೆ, ನೀರನ್ನ ಗಲೀಜು ಮಾಡೋರೆ. ಮತ್ತು ಇನ್ನು ಪ್ಲೇಸ್ಗಳೆಲ್ಲ ಸುಂದರವಾಗಿರಬೇಕು ಅಂತಂದರೆ ಹೆಂಗಿರ್ತವೆ. ಅದಾದಮೇಲೆ ಅಲ್ಲಿ ಕ್ಲೀನಿಂಗ್ ಮಾಡೋರು ಯಾರೂ ಇಲ್ಲ, ದೇವಸ್ಥಾನ ಕಡೆಯಿಂದನೂ ಕ್ಲೀನ್ ಮಾಡೋರು ಯಾರೂ ಇಲ್ಲ. ಅಟ್ಲೀಸ್ಟು ನಮ್ಮ ಕೈಯಲ್ಲಿ ಕ್ಲೀನ್ ಮಾಡೋಕ್ಕಾಗಿಲ್ಲ ಅಂತಂದ್ರು ನಾವು ಗಲೀಜು ಮಾಡೋದಕ್ಕೆ ನಾವು ಅರ್ಹರಲ್ಲ. ಇದೇ ಪ್ಲೇಸ್ ಅಂತಲ್ಲ, ನಾನು ಸಿಕ್ಕಾಪಟ್ಟೆ ಪ್ಲೇಸ್ ನೋಡಿದ್ದೀನಿ. ಸಾರ್ವಜನಿಕರ ಪ್ಲೇಸ್ ಅಂತಂದರೆ ಸಿಕ್ಕಾಪಟ್ಟೆ ಗಲೀಜು ಆಗೋಗಿರ್ತದೆ. ಅದು ಯಾಕಂದರೆ ನಾವು ಸಾರ್ವಜನಿಕರ ಪ್ಲೇಸ್ ಅಲ್ಲ, ಸಾರ್ವಜನಿಕರೇ ಸೇರಿ ಗಲೀಜು ಮಾಡೋಗ್ತೀವಿ. ಏನಪ್ಪ ಅಂತಂದರೆ ಅದೇ ಪ್ರೈವೇಟ್ ಪ್ಲೇಸ್ಗಳಲ್ಲಿ ಈ ಥರ ಎಲ್ಲ ಮಾಡೋಕ್ಕೆ ಬಿಡೋದಿಲ್ಲ. ಇನ್ನೂ ನಮಗೆಲ್ಲ ದೇವ್ರು ಯಾವ ಬುದ್ಧಿ ಕೊಡ್ತಾನೋ ಗೊತ್ತಿಲ್ಲ, ನೋಡೋಣ. ಭೋಗನಂದೀಶ್ವರ ಸ್ವಾಮಿ ದರ್ಶನ ಮುಗಿಸ್ಕೊಂಡು ನಾವು ಬಂದಿದ್ದೆ ಕಣಿವೆ ಬಸವಣ್ಣ ದೇವಸ್ಥಾನಕ್ಕೆ. ಇದೇನಪ್ಪ ಅಂತಂದರೆ ನಂದಿ ದೇವಸ್ಥಾನದಿಂದ 2 ಕಿಲೋಮೀಟರ್ ದೂರದಲ್ಲಿ ಕಣಿವೆ ಬಸವಣ್ಣ ಸ್ವಾಮಿ ದೇವಸ್ಥಾನ ಸಿಗುತ್ತೆ ನಿಮಗೆ. ಇನ್ನೊಂದು ಏನಪ್ಪ ವಿಷಯ ಅಂತಂದರೆ ಭೋಗನಂದೀಶ್ವರ ಸ್ವಾಮಿ ದೇವಾಲಯಕ್ಕೆ ಯಾರ್ಯಾರು ಹೋಗ್ತಾರೋ ಆಲ್ಮೋಸ್ಟ್ ಎಲ್ಲರೂ ಇಲ್ಲಿಗೆ ಬಂದು ಬಸವಣ್ಣನ ನೋಡ್ಕೊಂಡೇ ಹೋಗ್ತಾರೆ ಅಂತ ಒಂದು ನಂಬಿಕೆ ಇದೆ. ಅಂದರೆ ಧರ್ಮಸ್ಥಳಕ್ಕೆ ಹೋಗಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಬರ್ತಾರಂತಲ್ಲ, ಅದೇ ಥರನೂ ಅಲ್ಲಿ ಹೋದವರು ಇಲ್ಲಿಗೆ ಬಂದು ಆಲ್ಮೋಸ್ಟ್ ಹೋಗೇ ಹೋಗ್ತಾರೆ. ದೇವಸ್ಥಾನ ಒಳಗಡೆ ನೀವು ಬಂದಿದ್ದಾದಮೇಲೆ ನಿಮಗೆ ಗಣೇಶ, ಶಿವ ಮತ್ತು ಪಾರ್ವತಿ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ 4 ದೇವರುಗಳು ನಿಮಗೆ ನೋಡೋಕ್ಕೆ ಸಿಗುತ್ತೆ. ಅದಾದಮೇಲೆ ನಿಮಗೆ ಬಸವಣ್ಣ ಸಿಗ್ತಾನೆ. ಈ 4 ದೇವರುಗಳಿಗೆ ಬಸವಣ್ಣನಿಗೆ ಏನು ಪೂಜೆ ಸಲ್ಲುತ್ತೋ ಆ 4 ದೇವರುಗಳಿಗೆ ವಿಶೇಷ ಪೂಜೆ ಸಲ್ಲಿಸ್ತಾರೆ ಡೈಲಿ. ಇನ್ನು ಕಣಿವೆ ಬಸವಣ್ಣನ ದೇವಸ್ಥಾನ ಅಂದರೆ ನಿಮ್ಗೆ ಏನು ಕಾಣಿಸ್ತಾ ಇದೆ ವಿಗ್ರಹ ಬಸವಣ್ಣಂದು, ಅದ್ರ ಬಗ್ಗೆ ಹೇಳೋದಂದರೆ ಆ ವಿಗ್ರಹ ಬಂದು ಇಲ್ಲೇ ಉದ್ಭವವಾಗಿ ದಿನದಿಂದ ದಿನಕ್ಕೆ ಬೆಳೀತಾ ಇದೆ ಅಂತ ಜನರ ನಂಬಿಕೆ ಇದೆ. ಮತ್ತು ನಾನು ನೋಡಿದ ಪ್ರಕಾರನೂ ಬೆಳೀತಾ ಇದೆ ಅಂತ ನನಗನ್ಸುತ್ತೆ. ಯಾಕಂದರೆ ಮೊದಲು ನಾವು ಚಿಕ್ಕ ವಯಸ್ಸಲ್ಲೇ ಹೋದಾಗೆಲ್ಲ ಅಲ್ಲಿ ರೌಂಡ್ ಹಾಕೋದಕ್ಕೆಲ್ಲ ಸ್ವಲ್ಪ ಜಾಗ ಇತ್ತು, ಈಗೆಲ್ಲ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ. ಇನ್ನೊಂದೇನಪ್ಪ ಅಂತಂದರೆ ಇಲ್ಲಿ ಎಲ್ಲ ಜನರು ಭಕ್ತರು ಏನು ಬರ್ತಾರೆ ಅವರ ಕೋರಿಕೆಗಳನ್ನ ಮತ್ತು ಹರಕೆ ಹೊತ್ಕೊಂಡು ಏನಾದರೂ ಕಾಯಿನ್ಗಳನ್ನ ಇದ್ರ ಮೇಲೆ ಬಸವಣ್ಣನ ಮೇಲೆ ಮೆತ್ತಿದ್ರೆ ಅದು ಮೆತ್ಕೊಂಡ್ರೆ ಅವರ ಹರಕೆ ಈಡೇರುತ್ತೆ ಅಂತ, ಇಲ್ಲ ಅಂದರೆ ಇಲ್ಲ ಅನ್ನೋದೊಂದು ಜನರ ನಂಬಿಕೆ ಇದೆ. ಮತ್ತು ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳ ಭವಿಷ್ಯವಾಣಿಯ ಪ್ರಕಾರ ಏನಪ್ಪ ಹೇಳಿದಂತಂದರೆ ಈ ಬಸವಣ್ಣ ಏನು ಯಾವತ್ತು ಎದ್ದು ನಿಂತು ಗುಟ್ರಾಗ್ತಾನೋ ಆವತ್ತು ಪ್ರಪಂಚ ಪ್ರಳಯ ಆಗುತ್ತೆ ಅಂತ. ಅದಕ್ಕೋಸ್ಕರನೇ ಬಸವಣ್ಣ ಜಾಸ್ತಿ ಬೆಳೆಯಬಾರ್ದು ಮತ್ತು ಎದ್ದು ನಿಂತ್ಕೊಬಾರ್ದು, ಗುಟ್ರಾಗಬಾರ್ದು ಅಂದ್ಬಿಟ್ಟು ತಲೆ ಮೇಲೆ ಗೂಟ ಹೊಡೆದಿದ್ದಾರೆ. ಆದ್ರೂ ಅದು ಕಾಣಿಸ್ತಾ ಇಲ್ಲ, ಆ ಲೆವೆಲ್ಗೆ ಬೆಳೆದು ನಿಂತಿದೆ ಬಸವಣ್ಣ. ನೋಡಬೇಕು ಮುಂದಿನ ಈ ಜಗತ್ತಿನ ಸ್ಥಿತಿ ಏನಾಗುತ್ತೋ. ಮತ್ತು ಇಲ್ಲಿ ಕಲ್ಲಿನ ಕೋಳಿ ಅಂತ ಇದೆ, ಆ ಕಲ್ಲಿನ ಕೋಳಿಯನ್ನು ಅಷ್ಟೇ ಯಾವತ್ತು ಹೋಗ್ತಾಯಿತ್ತೋ ಆವತ್ತು ಪ್ರಪಂಚ ಪ್ರಳಯ ಆಗುತ್ತೆ ಅಂತ ಹೇಳಿದ್ದಾರೆ. ಈ ವಿಚಾರ ಕನ್ನಡ ಸಿನಿಮಾದಲ್ಲಿ ಒಂದು ಹಾಡಲ್ ಸಹಿತ ಬರೆದಿದ್ದಾರೆ. ನನಗೆಷ್ಟು ತಿಳಿದಿತ್ತೋ ಮತ್ತು ನಾನು ಬೇರೆ ಕಡೆ ಮಾಹಿತಿ ತಿಳ್ಕೊಂಡಿರೋಷ್ಟು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದ್ರ ಮೇಲೆ ಇನ್ನೂ ನಿಮಗೆ ಏನಾದರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಅಷ್ಟೇ.